ಹಲೋ ಚಾಂಪಿಯನ್ಸ್. ಇವತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಅಷ್ಟೇ ಮಾಡೋಣ. ಆ್ಯಂಡ್ ದಿಸ್ ಇಸ್ ನಾಟ್ ದ ಫಸ್ಟ್ ವಿಡಿಯೋ. ಐಡೆಂಟಿಟೀಸ್ ಮೇಲೆ ಆಗಲೇ ಸಾಲ್ವ್ ಮಾಡಿದ್ದೀನಿ, ಒಂದು ವಿಡಿಯೋ ಇದೆ. ಇದರಲ್ಲಿ ಬೇಸಿಕ್, ಯಾಕಂದರೆ ಈ ಮಾಡಲ್ ಕ್ವಶನ್ ಪೇಪರ್ಸ್ ಅದಿದೆ ನೋಡ್ರಿ, ಸಿಂಪಲ್ಲಾಗಿ ಇಲ್ಲೇನು ಬರೆದಿದ್ದೀನಲ್ಲ ಇದ್ರ ಮೇಲೆ ಕ್ವಶನ್ಸ್ ಒಂದು ಸ್ವಲ್ಪ ಬರೋ ಫೀಲಿಂಗ್ ಇದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಲೆವೆಲ್, ಲೈಕ್ ಕೆಲವೊಂದು ಡಿಫಿಕಲ್ಟ್ ನೋಡಿದ ತಕ್ಷಣ ಏನಿದು ಅಂತ ಅನ್ನಿಸ್ಬೋದು, ಬಟ್ ಏನೂ ಇಲ್ಲ. ಸೊ ಪ್ರಾಕ್ಟೀಸ್ ಮಾಡೋದು. ಹೌ ಡು ಯು ಕ್ರ್ಯಾಕ್ ದ ಇನಿಷಿಯಲ್ ಸ್ಟೆಪ್. ಸೊ ಫಸ್ಟ್ ಒಂದೆರಡು ಸ್ಟೆಪ್ ನಿಮಗೆ ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಎಲ್ಲ ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಇದಂತೂ ನಿಮಗೆ ಗೊತ್ತು, ಬೇಸಿಕ್ ಐಡೆಂಟಿಟೀಸ್ ಗೊತ್ತಿರಲೇಬೇಕು. ಇದರಿಂದನೇ ಎಲ್ಲ ಬರೆದಿರೋದು. ಕೆಲವೊಂದು ಇದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ, ಓಕೆನಾ? ಸೊ ಕ್ವಿಕ್ಕಾಗಿ ವಿದೌಟ್ ವೇಸ್ಟಿಂಗ್ ಟೈಮ್ ನೋಡೋಣ. ಸೊ ಟ್ಯಾನ್ ಓಕೆ ಎಲ್ಲ ಇದೆ. ಅಗೇನ್ ಏನು ಮಾಡ್ತೀನಿ ಇಲ್ಲಿ, ಐ ವಿಲ್ ಟೇಕ್ ಟ್ಯಾನ್ ಕಾಮನ್. ಸೊ ಇಲ್ಲಿ ಟ್ಯಾನ್ ಕಾಮನ್ ತೆಗಿತೀನಿ. ಸೊ ಟ್ಯಾನ್ ಕಾಮನ್ ತೆಗೆದ್ರೆ ಏನು ಬಂತು, 1 + secant A ಮೈನಸ್ 1 ಮೈನಸ್ secant A. ಸೊ ಟ್ಯಾನ್ ಹಂಗೆ ಇರಲಿ. LCM 1 + secant A ಇಂಟು 1 ಮೈನಸ್ secant A. ಸೊ ಎಲ್ಲ ಕ್ರಾಸ್, ಇಲ್ಲಿ 1 + secant A ಆಗಲೇ ಇದೆ, 1 - secant A ಇಲ್ಲ. ಸೊ ಮೇಲೆ 1 ಮೈನಸ್ secant A ಮೈನಸ್. ಸೊ ಇಲ್ಲೇನೇ ಬರೆದ್ರು ಬ್ರ್ಯಾಕೆಟಲ್ಲಿ ಬರೀರಿ, 1 ಮೈನಸ್ secant A ಇದೆ, ಏನಿಲ್ಲ, 1 + secant A ಇಲ್ಲ. ಸೊ ಮೇಲೆ 1 + secant A. ಸೊ ಇದು ಮೈನಸ್ ಇದೆ. ಸೊ ಮೈನಸ್ ನೀವು ಬ್ರ್ಯಾಕೆಟ್ ರಿಮೂವ್ ಮಾಡ್ತೀರಾ ಅಂದರೆ, ಏನಾಗುತ್ತೆ, -1 ಪ್ಲಸ್ ಇರೋದು, ಓಕೆ, -1 ಮೈನಸ್ secant A. ನಾನು ಬ್ರ್ಯಾಕೆಟ್ ರಿಮೂವ್ ಮಾಡಿ ಬರೆದಿರೋದು, ಓಕೆನಾ? ಸೊ ಈಗೇನಾಯಿತು, +1 -1 ಕ್ಯಾನ್ಸಲು, -secant A -2 secant A. ಸೊ ಏನು ಬಂತು, ಟ್ಯಾನ್ ಎ ಹೊರಗೆ ಹಂಗೆ ಇರುತ್ತೆ, -2 secant A ಡಿವೈಡೆಡ್ ಬೈ ಕೆಳಗೆ A + B ಇಂಟು A - B, A² - B² ಅಂದರೆ 1 - secant² A. 1 - secant² A ಇನ್ ದ ಐಡೆಂಟಿಟಿ. ಓಕೆ, ಸೊ ಓಕೆ ಇಲ್ಲಿಲ್ಲ, ಫೈನ್, ಅದು ಬರ್ದೇ ಬಿಡ್ತೀನಿ. secant² A ಲೆಫ್ಟ್ ಸೈಡ್ ಹೋಗುತ್ತೆ. ಸೊ 1 - secant² ಥೀಟಾ tan² ಥೀಟಾ ರೈಟ್ ಸೈಡ್ಗೆ ಬಂದರೆ ಮೈನಸ್ tan² ಥೀಟಾ. ಸೊ ಏನಾಯ್ತು ಇಲ್ಲಿ, 1 - secant² A ಅಂದರೆ ಮೈನಸ್ tan². ಸೊ ದಿಸ್ ಟ್ಯಾನ್ A ಹಾಗೆ ಇರುತ್ತೆ. ಸೊ -2 secant A ಹಾಗೆ ಇರುತ್ತೆ. 1 - secant² ಅಂದರೆ ಮೈನಸ್ tan² A. ಸೊ ಈಗೇನಾಯಿತು, ಮೈನಸ್ ಕ್ಯಾನ್ಸಲ್ ಆಯಿತು, tan 1 ಕ್ಯಾನ್ಸಲ್ ಆಯಿತು, ಇಲ್ಲಿ ಕೆಳಗೆ ಕ್ಯಾನ್ಸಲ್ ಆಯಿತು. ಸೊ ಏನು ಉಳೀತು, 2 secant A ಬೈ tan A. ಸೊ secant A ಏನಂತ ಬರೋದು, ಕಾಸ್ ಸೈನಲ್ಲಿ 1/cos A ಡಿವೈಡೆಡ್ ಬೈ tan A sin A ಬೈ cos A. ಸೊ ಕಾಸ್ A ಕ್ಯಾನ್ಸಲು, 1/sin ಅಂದರೆ 2 ಇದೆ, ಓಕೆ ಎಲ್ಲಿದೆ 2. ಸೊ ಇಲ್ಲಿ 2 ಇದೆ. ಸೊ 2 1/sin A ಉಳಿತು. ಸೊ 1/sin ಅಂದರೆ cosec A RHS ಆಯ್ತಲ್ಲ, ಫೈನ್. ಇದೇನು ಡೈರೆಕ್ಟ್ ಅನಿಸ್ತಾ, ಫೈನ್. ಇದು ನೋಡಿರಿ, sin α + cos α ಹೋಲ್ ಇಂಟು tan α + cot α ಮಾಡಬೇಕು, ಓಕೆ? ಸೊ LHS ತೊಗೊತೀನಿ. ಸೊ sin α + cos α, sin α + cos α, tan α ಏನಂತ ಬರಿಬೋದು, ಸೈನು ಕಾಸಲ್ಲಿ sin α ಬೈ cos α ಪ್ಲಸ್ cot α cos α ಬೈ sin α. ನೆಕ್ಸ್ಟು ಇದನ್ನು ಹಂಗೆ ಇಡ್ತೀನಿ, sin α + cos α. LCM, ಇಲ್ಲಿ LCM ತೊಗೊತೀನಿ. ಸೊ LCM ತೊಗೊಂಡ್ರೆ ಏನು ಬಂತು, cos α sin α. ಇಲ್ಲಿ cos α ಇದೆ, sin α ಇಲ್ಲ. ಸೊ ಮೇಲೆ ಏನು ಮಲ್ಟಿಪ್ಲೈ ಮಾಡಬೇಕು, sin α ಇಂಟು sin α sin² α ಪ್ಲಸ್ ಇಲ್ಲಿ sin α ಇದೆ, cos α ಇಲ್ಲ. ಸೊ ಮೇಲೆ cos α ಜೊತೆ ಮಲ್ಟಿಪ್ಲೈ ಮಾಡಬೇಕು, cos α ಇಂಟು cos α cos² α.
ಸೊ sin square alpha plus cos square alpha 1 divided by cos alpha sin alpha. ಇಲ್ಲಿ sin alpha plus cos alpha ಡಿವೈಡ್ ಮಾಡಿರಿ. ಸೊ ಇದನ್ನೇ ಒಳಗೆ ತೆಗೆದ್ರೆ sin alpha plus cos alpha divided by sin alpha cos alpha. ಸಪ್ರೇಟ್ ಮಾಡ್ಕೊಡ್ರಿ. ಸೊ ಸಪ್ರೇಟ್ ಪ್ಲಸ್ ಇರೋದ್ರಿಂದ sin alpha by sin alpha cos alpha ಪ್ಲಸ್ cos alpha by sin alpha cos alpha. ಸೊ ಏನಾಯಿತು? ಕಾಮನ್ sin alpha ಕ್ಯಾನ್ಸಲು, cos alpha ಕ್ಯಾನ್ಸಲ್. ಸೊ 1 by sin alpha. ಸೊ 1 by sin alpha cosec alpha ಪ್ಲಸ್ 1 by ಇಲ್ಲಿ ಸಾರಿ ಇದು ಸೈನ್ ಅಲ್ಲ. ಸೊ sin alpha by sin alpha cos alpha. ಸೊ ಕ್ಯಾನ್ಸಲ್ ಆಗಿದೆಯಾ? ಅದು sin alpha ಕ್ಯಾನ್ಸಲ್ ಆಯಿತು. 1 by cos alpha ಅಂದರೆ secant alpha, 1 by sin alpha ಅಂದರೆ secant alpha. RHS hence proved. Okay, next 2 sin square theta minus cos square theta is equal to 2. Find the value of theta. ಡೈರೆಕ್ಟ್ ಆಗಿ sin theta is equal to 1 ಅಂತ ಕೊಟ್ಟಿದ್ರೆ ಅಥವಾ cos theta is equal to 1 ಅಂತ ಕೊಟ್ಟಿದ್ರೆ theta is equal to 19 0 ಅಂತ ಬರಿಬೋದಿತ್ತು. ಬಟ್ ಇಲ್ಲಿ ಎರಡಿದೆ, ಸೈನು ಇದೆ, ಕಾಸ್ ಸ್ಕ್ವೇರು ಇದೆ. ಒಂದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಎರಡು ಕೊಟ್ಟಾಗ. ಸೊ ಹೆಂಗೆ ಇದನ್ನಾದರೂ ಕನ್ವರ್ಟ್ ಮಾಡಿರಿ, ಇದನ್ನಾದರೂ ಕನ್ವರ್ಟ್ ಮಾಡಿರಿ. ಸೊ ನಾನು sin square theta ಹಂಗೆ ಇಡ್ತೀನಿ. cos square theta ಏನಂತ ಬರಿಬೋದು ಫಸ್ಟ್ ಸ್ಲೈಡಿಂದ, ಮೈನಸ್ cos square theta 1 ಮೈನಸ್ sin square theta. ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸಿರೋದು. cos square theta ಕೊಟ್ಟು ಅಥವಾ sin square theta ಕೊಟ್ಟು ಇನ್ನೊಂದು ಕನ್ವರ್ಟ್ ಮಾಡಬೇಕು ಅಂದರೆ ಕ್ವಿಕ್ಕಾಗಿದ್ರಿ ಅಂದರೆ ಪಟ್ ಅಂತ ಪ್ರಾಬ್ಲಮ್ ಮುಗಿಯುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 2. ಸೊ ಈಗ 2 sin square theta minus 1 minus into 1 minus 1 minus into minus plus sin square theta is equal to 2. 1 ಆ ಸೈಡ್ ಮೈನಸ್ 1 ಆ ಸೈಡ್ ಹೋಯ್ತು ಅಂದರೆ ಪ್ಲಸ್ 1. ಸೊ 2 sin square theta ಪ್ಲಸ್ sin square theta 3 sin square theta ಮೈನಸ್ 1 ರೈಟ್ ಸೈಡ್ಗೆ ಹೋಯ್ತು ಅಂದರೆ 3 ಕ್ಯಾನ್ಸಲ್ ಆಯಿತು. ಸೊ sin square theta is equal to 1 sin theta is equal to 1. ನಿಮಗೆ ಪ್ಲಸ್ 1 ಮೈನಸ್ 1 ಬರುತ್ತೆ, ಮೈನಸ್ 1 ನಿಮಗಿಲ್ಲ. ಸೊ sin theta is equal to 1 for what value of theta? when theta is equal to 90 degree. ಯಾಕಂದರೆ cos theta ಇಲ್ಲಿ sin square ಜಾಗದಲ್ಲಿ 1 ಮೈನಸ್ cos square theta ತೊಗೊಂಡು ಮಾಡಿರಿ, theta 90ನೇ ಬರುತ್ತೆ. ಚೆಕ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ sin theta ಪ್ಲಸ್ cos theta is equal to √3. ಹಿಂದಗಡೆ sin ಸ್ಕ್ವೇರು cos ಸ್ಕ್ವೇರ್ ಇತ್ತು, ಇಲ್ಲಿ sin theta cos theta √3. ಅಷ್ಟೇ ಅಲ್ಲ, ಪ್ರೂವ್ ದಟ್ tan theta ಪ್ಲಸ್ cot theta is equal to 1. ಫೈನ್, ಏನಿದೆ ತಗೊಳ್ರಿ. ಸೊ sin theta ಪ್ಲಸ್ cos theta is equal to √3. √3 ಇದೆ, ಸ್ಕ್ವೇರು ಅಲ್ಲ, ಲೆಫ್ಟ್ ಸೈಡು ಸ್ಕ್ವೇರು ಇಲ್ಲ, ಸಿಂಪಲ್ ಸ್ಕ್ವೇರ್ ಮಾಡಿರಿ. ಸೊ ಎರಡು ಕಡೆ ಸ್ಕ್ವೇರ್ ಮಾಡ್ತಿದ್ದೀನಿ. ಸೊ ಏನಾಗುತ್ತೆ? sin theta ಪ್ಲಸ್ cos theta ಹೋಲ್ ಸ್ಕ್ವೇರ್. ರೈಟ್ ಸೈಡು ಸ್ಕ್ವೇರ್ ಮಾಡ್ತೀನಿ, √3 ಹೋಲ್ ಸ್ಕ್ವೇರ್. ಒಂದು ಕಡೆ ಸ್ಕ್ವೇರ್ ಮಾಡಿರಿ, ಇನ್ನೊಂದು ಕಡೆ ಸ್ಕ್ವೇರ್ ಮಾಡಬೇಕು. ಸೊ ಏನಾಗುತ್ತೆ? ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 2 sin theta cos theta is equal to √3 ಹೋಲ್ ಸ್ಕ್ವೇರ್ ಅಂದರೆ 3. ವಾಟ್ ಈಸ್ sin square theta ಪ್ಲಸ್ cos square theta? ಸೊ sin square theta ಪ್ಲಸ್ cos square theta 1. 1 ರೈಟ್ ಸೈಡ್ಗೆ ಹೋಯ್ತು ಅಂದರೆ -1. ಸೊ ಏನು ಉಳಿತು? 2 sin theta cos theta is equal to, ಇಲ್ಲಿ 1 ಬಂತು, ಪ್ಲಸ್ 1 ಬಂತು, ಪ್ಲಸ್ 1 ರೈಟ್ ಸೈಡಿಗೆ ಕಳಿಸ್ತೀನಿ. ಸೊ -1 3 -1 2. ಅಗೇನ್ 2 ಕ್ಯಾನ್ಸಲ್ ಆಯಿತು. ಸೊ ಫೈನಲ್ ಏನು ಬಂತು? sin theta cos theta is equal to 1. ಮುಂದೆ ಏನು ಮಾಡೋದು? ಏನೂ ಇಲ್ಲ. ಇಲ್ಲಿ ಏನು ಮಾಡಿದ್ರು ಅಲ್ಲೂ ಅದನ್ನೇ ಅಪ್ಲೈ ಮಾಡಿ. ಇಲ್ಲೇ ನಿಮಗೆ ಆನ್ಸರ್ ಇದೆ, ಮುಂದೆನೇ
ಕಣ್ಮುಂದೆನೇ ಸೊಲ್ಯೂಷನ್ ಕಾಣಿಸ್ತಿದೆ, ಆನ್ಸರ್ ಫೈಲ್ ಸೊಲ್ಯೂಷನ್ ಕಾಣಿಸ್ತಿದೆ. ಇದನ್ನಿಲ್ಲಿ ಹಾಕ್ರಿ. ಫಸ್ಟು ಇಲ್ಲಿ ಯಾವ ಕ್ವಶನಪ್ಪ, ಹಾಂ ಇಲ್ಲಿ ಮಾಡಿದ್ನಲ್ಲ ಇದಕ್ಕೆ ಲಿಂಕ್ ಆಗಿದೆ. ಸೊ 1 ಏನಂತ ಬರಿಬೋದು, ಸೈನ್ ಥೀಟಾ ಕಾಸ್ ಥೀಟಾ ಇದೆ. ಫೈನ್, ಸೈನ್ ಥೀಟಾ ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಲೆಫ್ಟ್ ಸೈಡ್ ಬರಿತೀನಿ, ಸೈನ್ ಥೀಟಾ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಕ್ಯಾನ್ ಬಿ ರಿಟರ್ನ್ ಆಸ್, ಇಲ್ಲ ಆನ್ಸರ್ ಇದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಥೀಟಾ ಕಾಸ್ ಥೀಟಾನೇ ರೈಟ್ ಸೈಡಿಗೆ ಕಳಿಸ್ಬಿಡ್ತೀನಿ. ಏನಾಯಿತು, ಏನು ಉಳಿತು, 1 ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಹಿಂದೆ ಮಾಡಿದ್ರಲ್ಲ ಸಪ್ರೇಟ್ ಮಾಡಿಕೊಡ್ರಿ. ಓಕೆ, ಇನ್ನೊಂದು ಕಲರ್ ತೊಗೊತೀನಿ. ಸೊ 1 ಇಸ್ ಈಕ್ವಲ್ ಟು, ಸಪ್ರೇಟ್ ಮಾಡ್ಕೊತೀನಿ, ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ ಪ್ಲಸ್ ಇದೆ, ಅದಕ್ಕೆ ಸಪ್ರೇಟ್ ಮಾಡ್ಕೊತಿರೋದು, ಕಾಸ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ. ಸೊ ಈಗೇನು ಕ್ಯಾನ್ಸಲ್ ಆಯಿತು, ಒಂದು ಸೈನ್ ಕ್ಯಾನ್ಸಲ್ ಆಯಿತು, ಕೆಳಗೂ ಒಂದು ಸೈನ್ ಕ್ಯಾನ್ಸಲ್ ಆಯಿತು. ಸಿಮಿಲರ್ಲಿ ಒಂದು ಕಾಸ್ ಕ್ಯಾನ್ಸಲ್ ಆಯಿತು, ಕೆಳಗೂ ಒಂದು ಕಾಸ್ ಕ್ಯಾನ್ಸಲ್ ಆಯಿತು. ಸೊ ವಾಟ್ ಈಸ್ ರಿಮೈನಿಂಗ್, ಮೇಲೊಂದು ಸೈನ್ ಥೀಟಾ ಇದೆ, ಕೆಳಗೆ ಕಾಸ್ ಥೀಟಾ. ಸೊ ಸೈನ್ ಥೀಟಾ ಬೈ ಕಾಸ್ ಥೀಟಾ ಟ್ಯಾನ್ ಥೀಟಾ. ಇಲ್ಲೇನು ಉಳಿತು, ಕಾಸ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್ ಕಾಟ್ ಥೀಟಾ. ದಿಸ್ ಈಸ್ ಈಕ್ವಲ್ ಟು 1, ಹೆನ್ಸ್ ಪ್ರೂವ್ಡ್. ನೆಕ್ಸ್ಟ್, ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ದೆನ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಟು ದ ಪವರ್ ಆಫ್ 4a ಇಸ್ ಈಕ್ವಲ್ ಟು ಎಷ್ಟು, ಕಿತ್ತನ. ಅಗೇನ್ ಕಾಸ್ ಸ್ಕ್ವೇರು 1 ಅಂತ ಬಂತು ಅಂದರೆ ಒಂದು ತಲೆಯಲ್ಲಿರಲಿ. ಓಕೆ, ಐ ಕ್ಯಾನ್ ರೈಟ್ ಇಟ್ ಆಸ್ ಎಲ್ಲೋ ಸೈನ್ ಸ್ಕ್ವೇರ್ ಆಗಿ ಬರೀಬಹುದು. ಫಸ್ಟ್ ಅದಕ್ಕೆ ಐಡೆಂಟಿಟಿ ಸ್ಟಾರ್ಟಿಂಗಲ್ಲೇ ಬರೆದಿದ್ದು, ಆ್ಯಂಡ್ ಐ ಆಮ್ ಸಾಲ್ವಿಂಗ್ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಟ್. ಸೊ ಕಾಸ್ ಸ್ಕ್ವೇರ್ನೇ ರೈಟ್ ಸೈಡ್ಗೆ ಕಳಿಸ್ಬಿಡ್ತೀನಿ. ಇದು ಕೊಟ್ಟಿರೋದು, ಪ್ರೂವ್ ದಟ್, ಪ್ರೂವ್ ಅಥವಾ ಶೋ ಇದರ ವ್ಯಾಲ್ಯೂ ಎಷ್ಟು. ಸೊ ಕಾಸ್ ಎ, ಸೊ ಕಾಸ್ ಏನೇನಂತ ಬರಿಬೋದು, ಕಾಸ್ ಸ್ಕ್ವೇರ್ ಏನ ರೈಟ್ ಸೈಡ್ಗೆ ಕಳಿಸಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ವಾಟ್ ಈಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ. ಸೊ ವಾಟ್ ಈಸ್ ದಿಸ್, ಕಾಸ್ ಎ. ಕಾಸ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ, ವ್ಯಾಲ್ಯೂ ತಲೆ ಕೆಡಿಸ್ಕೋಬೇಡ್ರಿ. ಕಾಸ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ. ಇದ್ರ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಇದ್ರ ಮುಂದೆ ಅಂತೂ ಇನ್ನೇನು ಮಾಡೋಕ್ಕಾಗಲ್ಲ. ಫೈನ್, ಇಲ್ಲೇ ಇಡ್ರಿ, ತಗೊಳ್ರಿ ಇದು. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಟು ದ ಪವರ್ ಆಫ್ 4a ವ್ಯಾಲ್ಯೂ ಕಿತ್ತನ, ಸೈನ್ ಸ್ಕ್ವೇರ್ ಎ. ಸೊ ಇದನ್ನೇನಂತ ಬರಿಬೋದು, ಇಲ್ಲಾಗಲೇ ನನಗೆ ಸೈನ್ ಸ್ಕ್ವೇರ್ ಎ ಇದೆ. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಟು ದ ಪವರ್ ಆಫ್ 4 ಏನಂತ ಬರಿಬೋದು, ಸೈನ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್. ವಾಟ್ ಈಸ್ ಸೈನ್ ಸ್ಕ್ವೇರ್ ಎ, ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಸ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕಾಸ್ ಎ. ಆದರೆ ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಸೊ ಕಾಸ್ ಸ್ಕ್ವೇರ್ ಎ. ವಾಟ್ ಈಸ್ ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ, ಇಲ್ಲಾಗಲೇ ಕೊಟ್ಟಿದ್ದಾರಲ್ಲ, ಇಫ್ ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ವಾಟ್ ಈಸ್ ಕಾಸ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ, 1. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಟು ದ ಪವರ್ ಆಫ್ 4a ಇಸ್ ಈಕ್ವಲ್ ಟು 1. ಯಾಕಂದರೆ ಇದನ್ನೇ ತಾನೇ, ಇಲ್ಲಿಂದ ತಾನೇ ನಾನು ಡಿರೈವ್ ಮಾಡಿದ್ದು. ಸೊ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಟು ದ ಪವರ್ ಆಫ್ 4a ಇಸ್ ಆಲ್ಸೋ 1. ಇದನ್ನೇ ಡಿರೈವ್ ಮಾಡಿದೆ ಅಷ್ಟೇ. ಅಥವಾ ಇನ್ನೊಂದು ಬರೀಬೋದು, ಏನಂತ, ಸೈನ್ ಸ್ಕ್ವೇರ್ ಎ ಇದೆ. ಓಕೆ, ಇನ್ನೊಂದು ಮೆಥಡ್ ಬೇಡ, ಸಾಲ್ವ್ ಮಾಡಿರಿ. ಓಕೆ, ಎಷ್ಟು 5 ಸ್ಟೆಪ್ಪಲ್ಲೇ ಮುಗೀತು. ನಿಮಗೆ ಏನು ಹಿಂಗೆ ತಲೆ ಕೆರ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟು, ಪ್ರೂವ್ ದಟ್ ಸೈನ್ ಟು ದ ಪವರ್ ಆಫ್ 6 ಕಾಸ್ ಟು ದ ಪವರ್ ಆಫ್ 6 ಅಷ್ಟೇ ಅಲ್ಲ, ಸೈನ್ ಸ್ಕ್ವೇರು ಕಾಸ್ ಸ್ಕ್ವೇರು ಇದೆ. ಏನು ಪ್ರೂವ್ ಮಾಡೋದು, 9th ಐಡೆಂಟಿಟೀಸ್ ಗೊತ್ತಿಲ್ಲ ಅಂದರೆ 9th. ಓಕೆ, ಅದು ಫೈನ್, ಐ ವಿಲ್ ಶೇರ್ ದಟ್, ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಅಟ್ಲೀಸ್ಟ್ ಬೇಸಿಕ್ ಐಡೆಂಟಿಟೀಸ್
ಗೊತ್ತಿರಲಿ. ಓಕೆ, ಇದನ್ನು ಐ ಕ್ಯಾನ್ ಯಾವ ಐಡೆಂಟಿಟಿ ಕ್ಯೂಬ್ ಟು ದ ಪವರ್ ಆಫ್ 6 ಅಂತಂದ್ರೆ ಕ್ಯೂಬು ಅಂತ ತಲೆಯಲ್ಲಿರಲಿ. ಸೊ ಕ್ಯೂಬ್ದು ಏನಪ್ಪ, ಎ ಪ್ಲಸ್ ಬಿ, ಕ್ಲೀನಾಗಿ ಬರೆಯೋಣ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಅದನ್ನು ಬೇರೆ ಬೇರೆ ಥರ ಬರೀಬೋದು. ಸೊ ಒಂದು ಮೆಥಡ್ ಏನು, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್, ಓಕೆ ಇಲ್ಲಿ ಜಾಗ ಇಲ್ಲ, ಫೈನ್, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab into a plus b. This is one way how we can write. Answer ಬಂತು ಅಂತ ಅನ್ಕೊಳ್ರಿ. ಯಾಕೆ, ಇದನ್ನ ನಾನೇನಂತ ಬರಿಬೋದು, sin square theta plus cos square theta whole cube. So what is sin square theta plus cos square theta? 1 ಆಗುತ್ತೆ. ಬಟ್ ಇಫ್ ಐ ಎಕ್ಸ್ಪ್ಯಾಂಡ್ ದಿಸ್, ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ದಿಸ್ ಇಸ್ ಎ ಬಿ. ಸೊ ಏನಾಯಿತು, ಸೈನ್ ಸ್ಕ್ವೇರ್ ತೀಟಾ ಹೋಲ್ ಕ್ಯೂಬ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಹೋಲ್ ಕ್ಯೂಬ್ ಪ್ಲಸ್ 3ab. ಸೊ ಎ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಇಂಟು a plus b. A is sin square theta plus b is cos square theta. ಆಯ್ತಲ್ಲ, ಆನ್ಸರ್ ಬಂತು. ಸೊ sin square theta ಹೋಲ್ ಕ್ಯೂಬ್ ಅಂದರೆ sin to the power of 6 ಪ್ಲಸ್ cos square theta ಹೋಲ್ ಕ್ಯೂಬ್ ಅಂದರೆ cos to the power of 6 ಪ್ಲಸ್ 3 sin square theta cos square theta, sin square theta plus cos square theta 1. ಸೊ ಫೈನಲಿ ಲೆಫ್ಟ್ ಸೈಡ್ ಏನಿದೆ 1, ಯಾಕಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ 1. ಹೋಲ್ ಕ್ಯೂಬ್ ಆದರೆ ಏನಾದರೂ ಇರಲಿ. ಸೊ ಫೈನಲಿ ಪ್ರೂವ್ ದಟ್, ಪ್ರೂವ್ ಮಾಡಿದೆ ಆಯ್ತಲ್ಲ. ಓಕೆ, ಎಷ್ಟು ಸ್ಟೆಪ್ಪು, 3 ಸ್ಟೆಪ್ಪು ಇಲ್ಲ. ನೆಕ್ಸ್ಟ್ ಪ್ರೂವ್ ದಟ್, ಅಗೇನ್ ಪ್ರೂವ್ ದಟ್. ಓಕೆ, sin to the power of 4, ಹಿಂದೆ sin to the power of 6 ನೋಡ್ರಿ, sin to the power of 4, sin to the power of 4 minus cos to the power of 4 plus 1 into cosec square theta. ಪ್ರೂವ್ ಮಾಡ್ಬೋದು. ಅಗೇನ್ sin to the power of 4 minus cos to the power of 4. ನಾನು ಯಾಕೆ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಐಡೆಂಟಿಟೀಸ್. ಇಲ್ಲಿ ಯಾವ ಐಡೆಂಟಿಟಿ ಹಿಂದೆನೂ ಬರೆದಿದ್ದೆ, ಸಾಲ್ವ್ ಮಾಡಿದ್ದೀರ ನೀವು ಸಾಕಷ್ಟು. a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಇಲ್ಲಿ ಅಪ್ಲೈ ಮಾಡ್ಬೋದಲ್ಲ. ಸೊ sin to the power of 4 ಮೈನಸ್ ಕಾಸ್ ಟು ದ ಪವರ್ ಆಫ್ 4, ಇದಕ್ಕಷ್ಟೇ ಅಪ್ಲೈ ಮಾಡ್ತೀನಿ. ಏನಾಗುತ್ತೆ, sin ಸ್ಕ್ವೇರ್ ತೀಟಾ ಮೈನಸ್, ಓಕೆ ಸಾರಿ, ಸೊ ಇದನ್ನೇನಂತ ಬರೀಬೋದು, sin ಸ್ಕ್ವೇರ್ ತೀಟಾ ಹೋಲ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 1 ಬ್ರ್ಯಾಕೆಟ್ ಹೊರಗೆ cosec ಸ್ಕ್ವೇರ್ ತೀಟಾ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಸೊ ಏನಂತ ಬರೀಬೋದು, ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಏನಾಗುತ್ತೆ, ಎ ಪ್ಲಸ್ ಬಿ ಅಂದರೆ ಸೈನ್ಸ್, ಎ ಅಂದರೆ ಸೈನ್ ಸ್ಕ್ವೇರ್, ಎ ಅಂದ್ರೇ ಸೈನ್ ಸ್ಕ್ವೇರ್, ಬಿ ಅಂದರೆ ಕಾಸ್ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಎ ಪ್ಲಸ್ ಬಿ, ಬಿ ಅಂದರೆ ಕಾಸ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ, ಎ ಅಂದರೆ ಸೈನ್ ಸ್ಕ್ವೇರ್ ಮೈನಸ್ ಬಿ ಅಂದರೆ ಕಾಸ್ ಸ್ಕ್ವೇರ್. ಇಲ್ಲಿನ ಪ್ಲಸ್ 1 ಇದೆ, ಹೋಲ್ ಇಂಟು cosec ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಹೋಯ್ತು 1. ಸೊ ಉಳಿದಿರೋದೇನು, ಸೊ 1 ಇಂಟು ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ 1 ಇಂಟು ಅಂದರೆ ಹಾಗೆ ಡೈರೆಕ್ಟ್ ಬರ್ತೀನಿ, ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಬ್ರ್ಯಾಕೆಟ್ ಅಗೇನ್ ಐ ಆಮ್ ರಿಪೀಟಿಂಗ್ ಬ್ರ್ಯಾಕೆಟ್, ಕೇರ್ಫುಲ್ಲಾಗಿರ್ರಿ. ಯಾಕಂದರೆ ಇನ್ ಕೇಸ್ ಒಂದು ಬ್ರ್ಯಾಕೆಟ್ ಏನಾದರೂ ಮಿಸ್ ಮಾಡಿದ್ರಿ ಒಂದ್ಸಲ ಆನ್ಸರ್ ತಪ್ಪಾಗ್ಬಿಡತ್ತೆ. ಇಂಟು ಕೊಸೆಕ್ ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ಯು ಶುಡ್ ಬಿ ಕ್ವಿಕ್, ಅಂದರೆ ಲೈಕ್ ಒಂದು ನೋಡಿದ ತಕ್ಷಣವೇ ಗೊತ್ತಾಯಿತು ಅಂದರೆ ಸೇಮ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ನಾನು ಕಾಸ್ ಸ್ಕ್ವೇರ್ ಥೀಟಾ ರೈಟ್ ಸೈಡ್ ಬರ್ತೀನಿ, ಅಥವಾ ಪ್ಲಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಸೇಮ್. ವಾಟ್ ಈಸ್
1 minus cos square theta. This can be written as, ಇದು sin square theta ಹಂಗೆ ಇರುತ್ತೆ, 1 minus cos square theta plus sin square theta into cosec square theta. So sin square theta plus sin square theta, 2 sin square theta into cosec square theta ಏನಂತ ಬರಿಬೋದು, 1 by sin square theta. ಇಲ್ಲಿ sin square ಕ್ಯಾನ್ಸಲ್ ಆಯಿತು, ಏನು ಉಳಿತು 2 ಬಂತಾ, ಆಯ್ತಾ? ಓಕೆ. ಸೊ ನೆಕ್ಸ್ಟ್ tan theta plus secant theta is equal to a. Prove that secant theta a square, ಓಕೆ, ಇದು a square plus 1 divided by 2a, a square plus 1 divided by 2a. ಹೆಂಗೆ ಪ್ರೂವ್ ಮಾಡ್ಬೋದು ಐಡೆಂಟಿಟೀಸ್. ಸೊ ನನಗೆ ಐಡೆಂಟಿಟೀಸ್ ಇಲ್ಲೇ, ಫೈನ್, ಇದನ್ನು ಸೈನು ಕಾಸು ಕನ್ವರ್ಟ್ ಮಾಡ್ಕೊಂಡ್ರೆ ಅಗೇನ್ ಇಟ್ ವುಡ್ ಬಿ ಬೆಟ್ ಸ್ವಲ್ಪ ಎಳೆಯೋದು, ಬಿಕಾಸ್ ಇಲ್ಲಿ ಅಗೇನ್ ಸೆಕೆಂಡ್ ಥೀಟಾ ಅಷ್ಟೇ ಇದೆ. ಸೊ ಸಿಂಪಲ್ಲಾಗಿ ಮುಗಿಸ್ಬೇಕು ಅಂದರೆ tan ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ ಇದೆ. ಸೊ ಇದನ್ನು ನಾನು ಐಡೆಂಟಿಟೀಸ್ ಫಸ್ಟ್ ಸ್ಲೈಡಲ್ಲಿ ನಾನು ಎಲ್ಲಿದೆಯಪ್ಪ, ಸೊ ಇಲ್ಲೇನಿದೆ ಫಸ್ಟ್ ಬರೆದಿದ್ದು ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಅದಕ್ಕೆ ಇದು ತಲೆಯಲ್ಲಿತ್ತು ಅಂದರೆ ಕ್ವಶನ್ ಏನಾದರೂ ಬೇರೆ ರೀತಿ ಮಾಡ್ಬೋದಾ, ಕ್ವಿಕ್ಕಾಗಿ ಹೆಂಗೆ ಮಾಡ್ಬೋದು ಅಂತಲೂ ಗೊತ್ತಾಗತ್ತೆ. ಸೊ ಓಕೆ, ಟ್ಯಾನ್ ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ ಇದನ್ನೇನಂತ ಬರಿಬೋದು, ಐ ವಿಲ್ ರೈಟ್ ಪ್ಲಸ್ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಎ. ಐಡೆಂಟಿಟಿ ಹೆಂಗೆ ತೆಗಿಬೋದು, ಎರಡು ಕಡೆನೂ ನಾನು ಏನು ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್. ಒಂದು ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡು ಮಾಡಲೇಬೇಕು. ಸೊ ಯಾವುದ್ರ ಜೊತೆ ಮಲ್ಟಿಪ್ಲೈ ಡಿವೈಡ್ ಮಾಡ್ತೀನಿ, ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು, ಸೊ ಐ ಮಲ್ಟಿಪ್ಲೈಯಿಂಗ್ ವಿತ್ ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ಯಾಕೆ ನೋಡ್ರಿ, ಯಾಕಂದರೆ ಐಡೆಂಟಿಟಿ ಈಸಿಯಾಗಿ ಅಪ್ಲೈ ಆಗುತ್ತೆ, ಏನೂ ಚೇಂಜ್ ಆಗಿಲ್ಲ. ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ, ಡಿವೈಡ್ ಮಾಡ್ತೀನಿ. ಸೊ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಏನಾಯಿತು, ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು, ಡಿವೈಡೆಡ್ ಬೈ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೊ ದಿಸ್ ಈಸ್ ಈಕ್ವಲ್ ಟು ಎ. ಸೆಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ 1. ಸೊ ಏನು ಬಂತು ಫೈನಲಿ 1 ಡಿವೈಡೆಡ್ ಬೈ ಸೆಕೆಂಡ್ ಥೀಟಾ. ಓಕೆ, ಇದು ಯಾಕೆ ಪ್ಲಸ್ ಆಯಿತು, ಇದು ಪ್ಲಸ್ ಅಲ್ಲ, ಇದು ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ, ಇದು ಹಂಗೆ ಉಳಿತು. ಸೊ ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ. ಸೊ ಇಲ್ಲಿ ಟ್ಯಾನ್ ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ ಎ ಬಂತು, ಇಲ್ಲಿ 1 ಡಿವೈಡ್ ಬೈ ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಎ ಬಂತು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬಹುದು, ಏನೂ ಇಲ್ಲ, ಇದನ್ನು ರೈಟ್ ಸೈಡಿಗೆ ಕಳಿಸ್ರಿ, ಇದನ್ನು ಲೆಫ್ಟ್ ಸೈಡಿಗೆ ಕಳಿಸ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಮೇಲೆ ಬರುತ್ತೆ, ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಮೇಲೆ ಬಂತು, ಎ ಏನಾಯಿತು ಲೆಫ್ಟ್ ಸೈಡ್ ಹೋಯಿತು. ಲೆಫ್ಟ್ ಸೈಡ್ ಹೋದಾಗ ಏನಾಗುತ್ತೆ, 1 ಡಿವೈಡೆಡ್ ಬೈ ಎ ಆಯ್ತಲ್ಲ. ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಬಂತು, ಇಲ್ಲಿ ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇದೆ, ಎರಡನ್ನು ಇಲ್ಲಿದೆ ನೋಡಿ ಮೇಲೆ, ಎರಡನ್ನು ಏನು ಮಾಡ್ತೀರಾ ಆ್ಯಡ್ ಮಾಡಿರಿ, ಇದನ್ನು ಆ್ಯಡ್ ಮಾಡಿರಿ, ಇದನ್ನು ಆ್ಯಡ್ ಮಾಡಿರಿ. ಸೊ ಇದನ್ನು ಆ್ಯಡ್ ಮಾಡಿದಾಗ ಸೊ ಫೈನಲಿ ಏನು ಬರುತ್ತೆ, ಸೆಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಲೆಫ್ಟ್ ಸೈಡ್ ತೊಗೊಂಡೆ, ಈಗ ರೈಟ್ ಸೈಡು ಆ್ಯಡ್ ಮಾಡ್ತೀನಿ, ಪ್ಲಸ್ ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು, ಲೆಫ್ಟ್ ಸೈಡ್ ಏನಿದೆ ಎ, ರೈಟ್ ಸೈಡ್ ಏನಿದೆ 1 ಬೈ ಎ. ಸೊ ಸೆಕೆಂಡ್ ಥೀಟಾ ಓಕೆ, ಇಲ್ಲೇನು ಕ್ಯಾನ್ಸಲ್ ಆಯಿತು, ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತು, ಸೆಕೆಂಡ್ ಥೀಟಾ ಪ್ಲಸ್ ಸೆಕೆಂಡ್ ಥೀಟಾ 2 ಸೆಕೆಂಡ್ ಥೀಟಾ ಈಸ್ ಈಕ್ವಲ್ ಟು, ಎಲ್ ಸಿ ಎಮ್ ತೊಗೊಂಡ್ರೆ ಎ, ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಎ ಎಲ್ ಸಿ ಎಮ್ ಆಯಿತು. ಸೊ ಇಲ್ಲಿ ಎ ಇಲ್ಲ, ಎ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮೇಲೆ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಎ ಇದೆ 1. ಸೊ 2ನ ರೈಟ್ ಸೈಡಿಗೆ ಕಳಿಸ್ತೀನಿ. ಸೊ ಸೆಕೆಂಡ್ ಥೀಟಾ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 2 ಕೆಳಗೆ ಹೋದರೆ 2a.
ನೆಕ್ಸ್ಟ್ ಶೋ ದಟ್ ಆ್ಯಕ್ಚುಲಿ ಈಸಿ, ಹಿಂದೆನೇ ಎಲ್ಲೋ ಮಾಡಿದ್ದೆ ಅನಿಸುತ್ತೆ ಒಂದು ಕಡೆ. ಫೈನ್. tan to the power of 4 plus tan square theta, ಅಗೇನ್ ಐಡೆಂಟಿಟಿ. ಏನು ಕಾಮನ್ ತೆಗಿತೀನಿ? ಲೆಫ್ಟ್ ಸೈಡ್. ಸೊ tan square theta ಕಾಮನ್ ತೆಗಿತೀನಿ. ಸೊ tan square theta ಕಾಮನ್ ತೆಗೆದ್ರೆ ಏನು ಉಳಿತು? tan square theta ಪ್ಲಸ್ tan square ಹೊರಗೆ ತೆಗೆದಿದ್ದೀನಿ. ವಾಟ್ ಈಸ್ 1 ಪ್ಲಸ್ tan square theta? secant square theta. ಸೊ ಇಲ್ಲೇನಿದೆ? tan square theta. ನನಗೆ 2 ಸೆಕೆಂಡಲ್ಲಿ ಬೇಕು. ಸೆಕೆಂಡ್ ಬಂತು ಒಂದು. ಟ್ಯಾನ್ ಏನು ಮಾಡ್ತೀರಾ? ಸೆಕೆಂಟಾಗಿ ಕನ್ವರ್ಟ್ ಮಾಡ್ತೀರಾ. ಹೆಂಗೆ? ಐಡೆಂಟಿಟಿ ಬಿಟ್ಟು ಏನೂ ಮಾಡ್ತಿಲ್ಲ. ಸೊ ವಾಟ್ ಕ್ಯಾನ್ ಬಿ tan square theta ರಿಟರ್ನ್ ಆಸ್ secant square theta minus 1. So tan square theta can be written as secant square theta minus 1 into secant square theta. So multiply ಮಾಡ್ರಿ. secant square theta into secant square theta, secant to the power of 4 theta minus 1 into secant square theta. ಎಷ್ಟು ಸ್ಟೆಪ್ಪು? ಒಂದು ಇಲ್ಲ. ಓಕೆ, 1 2 3 4 ಡನ್. ಲಾಸ್ಟ್ ಕ್ವಶನ್. ಸೊ 1 ಇದೆ, ಏನೂ ಇಲ್ಲ. ಎಲ್ ಸಿ ಎಮ್ ತೊಗೊತೀನಿ. ಇಲ್ಲೇನೂ ಇಲ್ಲ ಅಂದರೆ 1. ಸೊ ಡೈರೆಕ್ಟ್ ಎಲ್ ಸಿ ಎಮ್ ತೊಗೊತೀನಿ. ಸೊ ಏನಾಯಿತು? 1 ಪ್ಲಸ್ ಕೊಸೆಕ್ ಆಲ್ಫಾ. ಸೊ ಇಲ್ಲಿ ಏನೂ ಇಲ್ಲ, 1 ಇದೆ. ಸೊ ಏನಾದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? 1 ಪ್ಲಸ್ ಕೊಸೆಕ್ ಆಲ್ಫಾ. 1 ಪ್ಲಸ್ ಕೊಸೆಕ್ ಆಲ್ಫಾ ಪ್ಲಸ್ ಕಾಟ್ ಸ್ಕ್ವೇರ್ ಆಲ್ಫಾ. ಓಕೆ, ನೆಕ್ಸ್ಟ್ ಏನು ಮಾಡಬಹುದು? ಐಡೆಂಟಿಟಿ. ಕಾಟ್ ಸ್ಕ್ವೇರ್ ಆಲ್ಫಾ ಎಲ್ಲಿ? ಐಡೆಂಟಿಟಿ ಬೇಕಾ? ಮತ್ತೆ ಎಲ್ಲಿದೆ? ಕಾಟ್ ಸ್ಕ್ವೇರ್ ಆಲ್ಫಾ. ಫೈನ್, ಬರ್ದಿಲ್ಲ. ಕಾಟ್ ಸ್ಕ್ವೇರ್ ಆಲ್ಫಾ. ಓಕೆ, 1 ಆ ಸೈಡ್ ಹೋಯ್ತು ಅಂದರೆ ಏನಾಯಿತು? ಇಸ್ ಈಕ್ವಲ್ ಟು cosec square theta minus 1. cot square theta is equal to cosec square theta minus 1. ಇಲ್ಲಿ ಏನದು ಬರೋದು? cot square alpha is equal to, ಸೊ 1 ಪ್ಲಸ್ cosec alpha ಹಂಗೆ ಇಡ್ತೀನಿ, ಪ್ಲಸ್ cot square alpha is 1 minus, ಸಾರಿ, cosec square alpha minus 1. So cot square alpha is equal to cosec square alpha minus 1. Cot square alpha divided by 1 plus cosec alpha. ಏನಾಯಿತು? ಪ್ಲಸ್ 1 ಹೋಯಿತು. cosec alpha plus cosec square alpha. ಸೊ ಇಲ್ಲಿ ಅಗೇನ್ ಐ ವಿಲ್ ಟೇಕ್ cosec alpha ಕಾಮನ್ ತೆಗಿತೀನಿ. cosec alpha ಕಾಮನ್ ತೆಗೆದ್ರೆ 1 ಉಳಿತು, ಪ್ಲಸ್ ಇಲ್ಲೇನು ಉಳಿತು? cosec alpha ಹೋಯಿತು ಅಂದರೆ cosec ಸ್ಕ್ವೇರ್ ಆಲ್ಫಾ ಅಲ್ಲಿ cosec alpha ಹೋಯಿತು ಅಂದರೆ cosec alpha ಉಳಿತು, ಡಿವೈಡೆಡ್ ಬೈ ಕೆಳಗೆ 1 ಪ್ಲಸ್ cosec alpha. ಡನ್ ಡನ್ ಡನ್. ವಾಟ್ ಈಸ್ ರಿಮೈನಿಂಗ್? cosec alpha. ರೈಟ್ ಸೈಡ್ ಬಂತಲ್ಲ, ಹೆನ್ಸ್ ಪ್ರೂವ್ಡ್. ಇಷ್ಟಾಗಿತ್ತು. ನಾನು ಏನು ಮಾಡಬೇಕು? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಓಕೆ, ಸೊ ಇಟ್ಸ್ ಆಲ್. ಈ ಪ್ರಾಕ್ಟಿಸಿಂಗ್ ಐ ಗೆಸ್ ಐ ಹ್ಯಾವ್ ಸಾಲ್ವ್ಡ್ ಎನಫ್ ಫಾರ್ ಐಡೆಂಟಿಟೀಸ್. ಇದೊಂದೇ ವಿಡಿಯೋ ಅಲ್ಲ, ಇನ್ನೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ. ಐ ಹ್ಯಾವ್ ಸಾಲ್ವ್ಡ್ ಎನಫ್ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಸಿ ಯು. ಇನ್ನೂ ಬೇರೆ ಚಾಪ್ಟರ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಇನ್ನೇನಾದರೂ ಐಡೆಂಟಿಟೀಸ್ ಉಳಿದಿತ್ತು ಅಂತ ಅಂದ್ರೂ ಬಿಫೋರ್ ಎಕ್ಸಾಮ್ಸ್ ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಕೀಪ್ ಪ್ರಾಕ್ಟಿಸಿಂಗ್. ಜೈ ಹಿಂದ್, ಜೈ ಕರ್ನಾಟಕ.